ಇವರೆಲ್ಲ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಅವರು ಸಿದ್ಧಪಡಿಸಿದ ವಿವಿಧ ಮಾದರಿಗಳು ನೆರೆದಿದ್ದವರನ್ನ ಮಂತ್ರಮುಗ್ಧರನ್ನಾಗಿ ಮಾಡಿದ್ದವು. ವಿದ್ಯಾರ್ಥಿಗಳ ಸಾಧನೆ ಕಂಡು ಉಪನ್ಯಾಸಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗಿದ್ರೆ ವಿದ್ಯಾರ್ಥಿಗಳು ತಯಾರಿಸಿದ ಮಾದರಿಗಳು ಯಾವುವು? ಅದು ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಎಲೆಕ್ಟ್ರಿಕಲ್ ಟಿಲ್ಲರ್, ಮೊಬೈಲ್ ಆಪರೇಟಿಂಗ್ ಫ್ಲೋರ್ ಕ್ಲೀನರ್, 4-ವೀಲ್ ಸ್ಟೇರಿಂಗ್ ಮೆಕ್ಯಾನಿಸಮ್, ರೈತ ಉಪಯೋಗಿ ಯಂತ್ರ ಇವೆಲ್ಲವನ್ನ ಸಿದ್ಧಪಡಿಸಿದ್ದು ಯಾರೋ ನುರಿತ ಇಂಜಿನಿಯರ್ಗಳಲ್ಲ, GMIT ಇಂಜಿನಿಯರಿಂಗ್ ಕಾಲೇಜಿನ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ವರ್ಕ್ ನೀಡಲಾಗಿದ್ದು, ವಿದ್ಯಾರ್ಥಿಗಳು ಒಂದು ವಿಷಯದ ಮೇಲೆ ತಮ್ಮ ಪ್ರಾಜೆಕ್ಟ್ ಸಿದ್ಧಪಡಿಸುತ್ತಾರೆ. ಇಂತಹ ವಿದ್ಯಾರ್ಥಿಗಳು ತಯಾರಿಸಿದ ವಿವಿಧ ಮಾದರಿಗಳನ್ನು ಇಂದು GMIT ಕ್ಯಾಂಪಸ್ನಲ್ಲಿ ಅನಾವರಣಗೊಳಿಸಲಾಗಿತ್ತು. ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ದರ್ಶನ್, ಪುನೀತ್, ಯೋಗೀಶ್ ಒಂದೇ ಯಂತ್ರದಲ್ಲಿ ಮಾಗಿ ಹೊಡೆಯುವ, ಬಿತ್ತನೆ ಮಾಡುವ, ಔಷಧಿ ಸಿಂಪಡಿಸುವ ಯಂತ್ರದ ಮಾದರಿ ತಯಾರಿಸಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಧನುಷ್, DK ಕಿರಣ್, ಮೋಹನ್, ಅಭಿಷೇಕ್ ಎಂಬುವವರು ಎಲೆಕ್ಟ್ರಿಕಲ್ ಟಿಲ್ಲರ್ ಮಾದರಿ ತಯಾರಿಸಿದ್ದಾರೆ. ಸಾಮಾನ್ಯವಾಗಿ ಡೀಸೆಲ್, ಪೆಟ್ರೋಲ್ನಿಂದ ಟಿಲ್ಲರ್ಗಳು ಓಡುತ್ತವೆ, ಆದರೆ ಬ್ಯಾಟರಿಯಿಂದ ಓಡುವ ಟಿಲ್ಲರ್ಗಳಿಲ್ಲ. ಇದು ರೈತರಿಗೆ ಉಪಯುಕ್ತವಾಗುವುದರ ಜೊತೆಗೆ ಹಣ ಉಳಿತಾಯವಾಗಲಿದೆ ಎನ್ನುತ್ತಾರೆ. ಈ ಪ್ರಾಜೆಕ್ಟ್ ಹೆಸರು ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸ್ಸು. ಇದು ವ್ಯವಸಾಯ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದು ಕಾಸ್ಟ್ ಬಂದು 15,000 ರೂಪಾಯಿ. ಅಂದರೆ ನಾವು ಮಾಡಿರೋದ್ರಿಂದ 15,000 ರೂಪಾಯಿ. ಇದು ಪ್ರೋಟೋಟೈಪ್ ಅಷ್ಟೇ. ಇದು ಜಸ್ಟ್ ವರ್ಕ್ ಆಗುತ್ತೆ, ಬಟ್ ನೆಲದ ಮೇಲೆಲ್ಲ ಇದಾಗಲ್ಲ, ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ ಅದು ಕಾಸ್ಟು. ತಿರ್ಗಿ ಆಮೇಲೆ ಇದು ವರ್ಕಿಂಗ್ ಬಂದು ಇದರಲ್ಲಿ ಕಳೆ ಕೀಳುತ್ತೆ. ತಿರ್ಗಿ ಆಮೇಲೆ ಬೀಜ ಬಿತ್ತನೆ ಮಾಡೋದಕ್ಕೆ ನೇಗ್ಲು ಹೊಡೆಯುತ್ತೆ. ತಿರ್ಗಿ ಆಮೇಲೆ ಇಲ್ಲಿ ಲೆವೆಲ್ ಮಾಡುತ್ತೆ. ತಿರ್ಗಿ ಆಮೇಲೆ ಇದು ಔಷಧಿ ಸ್ಪ್ರೇ ಮಾಡುತ್ತೆ. ಫುಲ್ ರೈತರಿಗೆ ಅಂತಲೇ ಇದು ಮಾಡಿದ್ದು ಸರ್, ಅಗ್ರಿಕಲ್ಚರಲ್ ಪರ್ಪಸ್. 3 ಥರ ಇದೆ ಸರ್. ಒಂದು ಇದು ವೀಡ್ ಕಟ್ಟರು, ಇನ್ನೊಂದು ಸೀಡ್ ಸೋವರು, ತಿರ್ಗಿ ಆಮೇಲೆ ಪೆಸ್ಟಿಸೈಡ್ ಸ್ಪ್ರೇಯರ್ ಸರ್. ಎಲೆಕ್ಟ್ರಿಕ್ ಟಿಲ್ಲರ್ ಅಂತಂದು ಟಿಲ್ಲರ್ ಎಲ್ಲ ಡೀಸೆಲ್ಲು, ಪೆಟ್ರೋಲು ಅದರಲ್ಲೆಲ್ಲ ಓಡ್ತವೆ. ಅದು ಬ್ಯಾಟ್ರಿಗೆ ಓಡೋ ಯಾವ ಇಲ್ಲ, ಹಂಗಾಗಿ ಬ್ಯಾಟ್ರಿಗೆ ಓಡೋ ಮಾಡಿ ಸರ್. ಏನು ಉಪಯೋಗ ಅಂದರೆ ಪೊಲ್ಯೂಷನ್ ಆಗೋಲ್ಲ, ಮತ್ತು ಇದು ಲೋ ಕಾಸ್ಟ್ ಆಗುತ್ತೆ, ಲೈಟ್ ವೆಯ್ಟ್ ಇದೆ, ಮತ್ತು ಲೇಬರ್ ಖರ್ಚು ಕಮ್ಮಿ ಆಗುತ್ತೆ. ತೋಟಕ್ಕೆಲ್ಲ ಒಬ್ಬರೇ ಹೋಗಿ ಇದು ಹೊಲ ಹೊಡ್ಕೊಂಬರ್ಬೋದು. ಇದರಿಂದ ಹುಲ್ ಕಟ್ ಮಾಡ್ಬೋದು, ಒಂದು ಸ್ವಲ್ಪ ಮಣ್ಣು ಕೀಳುತ್ತೆ, ಗುಣಸು ಟೈಪ್ ಮಾಡುತ್ತೆ ಸರ್. ಇದು ಎಲ್ಲ ಕೆಲಸ ಮಾಡುತ್ತೆ. ಅಂತಿಮ ವರ್ಷದ ಎಲೆಕ್ಟ್ರಾನಿಕ್ಸ್ ವಿಭಾಗದ ವಿದ್ಯಾರ್ಥಿಗಳಾದ ಅಪ್ಪು, ರುದ್ರೇಶ್, ಶೋಬ್ ಅಖ್ತರ್, ಅಮನ್ ಇವರು ಮೊಬೈಲ್ ಆಪರೇಟಿಂಗ್ ಫ್ಲೋರ್ ಕ್ಲೀನರ್ ಆವಿಷ್ಕರಿಸಿದ್ದು ರಿಮೋಟ್ ಮೂಲಕ ನೆಲ ಸ್ವಚ್ಛಗೊಳಿಸಬಹುದಾಗಿದ್ದು ಇದರಿಂದ ಎನರ್ಜಿ ಉಳಿಯುವುದು ಅಷ್ಟೇ ಅಲ್ಲದೆ ದೊಡ್ಡ ಕಂಪನಿಗಳು ಮುಂದೆ ಬಂದರೆ ವಾಕ್ಯೂಮ್ ಕ್ಲೀನರ್ ಡೆಸ್ಟರ್ ಅಳವಡಿಸುವ ಪ್ಲಾನ್ ಇದೆ ಎನ್ನುತ್ತಾರೆ. ಅದೇ ರೀತಿ ಅಭಿಷೇಕ್, ಎಂದ್ರಸೆನ್, ಸೃಜನ್, ಪ್ರಮೋದ್ ಎಂಬುವವರು 4-ವೀಲ್ ಸ್ಟೇರಿಂಗ್ ಮೆಕ್ಯಾನಿಸಮ್ ಕಂಡು ಹಿಡಿದಿದ್ದು ಸಾಮಾನ್ಯವಾಗಿ ಕಾರುಗಳಲ್ಲಿ 2 ಗಾಲಿಗಳು ಮಾತ್ರ ಟರ್ನ್ ಆಗುತ್ತವೆ. ಇವರು 4 ಗಾಲಿಗಳು ಟರ್ನ್ ಆಗುವ ಯಂತ್ರವನ್ನ ಕಂಡು ಹಿಡಿದಿದ್ದು ಇದರಿಂದ ಅಪಘಾತಗಳು ಕಡಿಮೆ ಆಗುತ್ತವೆ ಎನ್ನುತ್ತಾರೆ. ನಮ್ಮ ಪ್ರಾಜೆಕ್ಟ್ ಬಂದು ರಿಮೋಟ್ ಆಪರೇಟೆಡ್ ಫ್ಲೋರ್ ಕ್ಲೀನರು. ಇದು ಏನಕ್ಕೆ ಅಂದರೆ ಯೂಸ್ ಅಂದ್ರಪ್ಪ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಅಂದರೆ ಈಗ ಎಲ್ಲರ ಇದ್ದಾಗ ಎನರ್ಜಿ ಸೇವ್ ಮಾಡೋಕ್ಕೆ, ಅಂದರೆ ಕೆಲಸ ಮಾಡಬೇಕಲ್ಲ, ಎದ್ದು ಹೋಗಿ ನಾವೇ ಕ್ಲೀನ್ ಮಾಡಬೇಕು ನೆಲ ಒರೆಸೋಕ್ಕೆ. ಅದ್ರ ಬದಲು ರಿಮೋಟ್ ಆಪ್ರೇಟೆಡ್ ಮಾಡ್ಕೊಂಡು ಫ್ಲೋರ್ ಕ್ಲೀನ್ ಮಾಡ್ಕೋಬೋದು. ಮೊಬೈಲ್ ಮೂಲಕ ಆಪ್ರೇಟ್ ಮಾಡೋದು. ನನ್ನ ಹೆಸರು ಅಪ್ಪು, ರುದ್ರೇಶು, ಶೋಯಬ್ ಅಖ್ತರ್, ಅಮನ್ 4 ಜನ ಸೇರಿ ಮಾಡಿರೋದು. ಈಗ ಸದ್ಯಕ್ಕೆ ನಾವು ಸಣ್ಣದಾಗಿ ಮಾಡಿರೋದಾಗೆ ಒಂದು 5,000 ಆಗಿದೆ. ಲಾರ್ಜಾಗಿ ಮಾಡ್ತೀವಿ ಅಂದರೆ ಅದರ ಡಿಪೆಂಡ್ ಆಗುತ್ತೆ ಎಷ್ಟಾಗ್ಬೋದು ಅಂತ. ನಮ್ಮ ಪ್ರಾಜೆಕ್ಟ್ ನೇಮು 4-ವೀಲ್ ಸ್ಟೇರಿಂಗ್ ಮೆಕ್ಯಾನಿಸಮ್. ಈಗ ನಾರ್ಮಲಿ ಎಲ್ಲ ಕಾರ್ಸಲ್ಲಿ ಆಗಲಿ ವೆಹಿಕಲ್ಸಲ್ಲಿ 2-ವೀಲರ್ ಅಷ್ಟೇ ಯೂಸ್ ಮಾಡ್ಕೊಂಡು ಸ್ಟೇರಿಂಗ್ ಸಿಸ್ಟಮ್ ಇದೆ. ನಾವು ಯೂಸ್ ಮಾಡಿರೋದು 4-ವೀಲ್ ಸ್ಟೇರಿಂಗ್ ಅಂತ. ಈ ಸ್ಟೇರಿಂಗಲ್ಲಿ 4-ವೀಲ್ ಟರ್ನ್ ಮಾಡ್ಬೋದು. ಈಗ ಈ ವೆಹಿಕಲ್ಸಲ್ಲೆಲ್ಲ 2-ವೀಲರಲ್ಲಿ ಸ್ಟ್ರೈಟ್ ಇರೋದ್ರಿಂದ ಟರ್ನಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಈ 4-ವೀಲರಿಂದ ಈ ವೆಹಿಕಲ್ ಸ್ಪೀಡಲ್ಲಿ ಹೋಗಬೇಕಾದ್ರೂ ಹೈವೇಸಲ್ಲೆಲ್ಲ 2 ಲೈನ್ಸಲ್ಲಿ ಸ್ಪೀಡಾಗಿ ಎಲ್ಲ ಇದು ಲೈನ್ಸ್ ಎಲ್ಲ ಆಟೋಮೆಟಿಕ್ ಚೇಂಜ್ ಮಾಡ್ಬೋದು ಈಸಿಯಾಗಿ. 2-ವೀಲರ್ ಆದರೆ ಸ್ಟ್ರಕ್ ಆಗುತ್ತೆ. ಹಾಗಾಗಿ ಇದರಿಂದ ಭಾಳ ಹೆಲ್ಪ್ ಇದೆ. ಮತ್ತು ಈ ಇದೆಲ್ಲ ಅಷ್ಟು ಡೆವಲಪ್ ಆಗಿಲ್ಲ.
ಇನ್ನು ಮುಂದೆ ಫುಲ್ ಡೆವಲಪ್ ಆಗಬೇಕು. 4 ವೀಲರ್ ಸ್ಟೀರಿಂಗ್ ಎಲ್ಲ ಈಗೆಲ್ಲ ಬರೀ ಟ್ರಕ್ಕಲ್ಲಿ ಅಷ್ಟೇ ಇದೆ ಸ್ಟ್ರಕ್. ಹಂಗಾಗಿ ಈಗ ಕಾರ್ಸಲ್ಲೂ ಎಲ್ಲ 4 ವೀಲರ್ಸಲ್ಲೂ ಈ ಥರ ಬರಬೇಕು ಸಿಸ್ಟಮು. ಇದು ತುಂಬ ಹೆಲ್ಪ್ ಆಗುತ್ತೆ, ಮುಂದೆ ಜನ್ರೇಷನ್ಗೆಲ್ಲ ಫುಲ್ ಹೆಲ್ಪ್ ಆಗುತ್ತೆ. ಒಟ್ಟಿನಲ್ಲಿ ಈ ವಿದ್ಯಾರ್ಥಿಗಳ ಆವಿಷ್ಕಾರಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಸಾಥ್ ನೀಡಿದ್ದೇ ಆದರೆ ರೈತರಿಗೆ, ಸಾರ್ವಜನಿಕರಿಗೆ ಅನುಕೂಲವಾಗುವುದರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮತ್ತಷ್ಟು ಉಜ್ವಲವಾಗಲಿದೆ.